ಮನಸ್ಸು ಅನ್ನೋದು ಹಲವು ಪದರಗಳಲ್ಲಿದೆ. ಯೋಗದಲ್ಲಿ ಇದನ್ನು 16 ಪದರಗಳಾಗಿ ನೋಡ್ತೀವಿ. ಇವತ್ತು ನಾಗರ್ಕೋಯಿಲ್ನಲ್ಲಿ ಇದನ್ನು 4 ಮಾಡಿಬಿಡೋಣ. 4 ಸಾಕಲ್ವಾ? ಈ 4 ಪದರಗಳಿಗೆ ಬುದ್ಧಿ, ಅಹಂಕಾರ, ಮನಸ್ಸು ಮತ್ತು ಚಿತ್ತ ಅಂತೀವಿ. ಬುದ್ಧಿ ಅಂದರೆ ನಮ್ಮ ತರ್ಕಜ್ಞಾನ. ತರ್ಕಜ್ಞಾನ ಏನು ಮಾಡುತ್ತೆ ಅಂದರೆ ನೀವೇನು ಕೊಟ್ಟರು ಅದನ್ನು 2 ಮಾಡಿ ನೋಡುತ್ತೆ. ವಿಭಜಿಸಿ ನೋಡೋದೇ ತರ್ಕಜ್ಞಾನದ ಉದ್ದೇಶ. ಯಾಕಂದರೆ ತರ್ಕಜ್ಞಾನ ಕೆಲಸ ಮಾಡಬೇಕು ಅಂದರೆ 2 ಇರಲೇಬೇಕು. ಒಂದೇ ಇದ್ದರೆ ತರ್ಕಜ್ಞಾನ ಕೆಲಸ ಮಾಡೋಲ್ಲ. ಹಾಗಾಗಿ ತರ್ಕಜ್ಞಾನ ಏನೇ ಕೊಟ್ಟರೂ ಭೇದಿಸಿ ನೋಡುತ್ತೆ. ಇದೊಂದು ಥರದ ಬುದ್ಧಿ. ವಸ್ತುಗಳ ತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇದೊಂದು ದಾರಿ. ಆದರೆ ಭೌತಿಕ ಪ್ರಪಂಚದ ಆಚೆ ಇರೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಬುದ್ಧಿ ಕೆಲಸಕ್ಕೆ ಬರಲ್ಲ, ಪ್ರಯೋಜನಕ್ಕೆ ಬರಲ್ಲ. ಯಾಕಂದರೆ ಈ ಬುದ್ಧಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ನೆನಪುಗಳಿವೆಯೋ ಅದನ್ನು ಇಟ್ಟುಕೊಂಡೇ ಇದು ಕೆಲಸ ಮಾಡೋದು. ಇಲ್ಲಿಯವರೆಗೆ ನಾವು 5 ಇಂದ್ರಿಯಗಳ ಮೂಲಕ ಏನೇನು ಒಳಗೆ ತಗೊಂಡಿದ್ದೀವೋ ಅದನ್ನು ಇಟ್ಟುಕೊಂಡೇ ಈ ಬುದ್ಧಿ ಕೆಲಸ ಮಾಡೋದು. ಅದಷ್ಟೇ ಅಲ್ಲ, ಈ ಅಹಂಕಾರ ಅನ್ನೋದು ನಮಗೊಂದು ಐಡೆಂಟಿಟಿ. ನಾವು ಯಾವುದರ ಜೊತೆ ಗುರುತಿಸಿಕೊಳ್ತೀವೋ ನಮ್ಮ ಬುದ್ಧಿ ಅದರ ಹಿಂದೆಯೇ ಓಡುತ್ತೆ. ಆ ಕಾರಣದಿಂದಲೇ ಒಂದೇ ಆಗಿರೋ ಈ ಸೃಷ್ಟಿ ಇಷ್ಟೆಲ್ಲ ಭಾಗಗಳಾಗಿವೆ. ಯಾಕಂದರೆ ಒಬ್ಬೊಬ್ಬರಿಗೂ ಒಂದೊಂದು ಗುರುತು. ನಾನು ಗಂಡಸು ಅಂದರೆ ಬುದ್ಧಿ ಒಂದು ರೀತಿ ಓಡುತ್ತೆ, ಹೆಂಗಸು ಅಂದರೆ ಇನ್ನೊಂದು ರೀತಿ ಓಡುತ್ತೆ. ಮತ, ಕುಲ, ಜಾತಿ, ದೇಶ ಅಂತ ಹೀಗೆ ವಿಭಜಿಸ್ತಾನೇ ಹೋಗ್ತೀವಿ. ಯಾವುದೇ ಒಂದು ಗುರುತನ್ನು ಇಟ್ಟುಕೊಂಡ್ರೂ ನಮ್ಮ ಬುದ್ಧಿ ಅದರ ಸುತ್ತಾನೇ ಕೆಲಸ ಮಾಡ್ತಾ ಹೋಗುತ್ತೆ. ಅದನ್ನು ಮೀರಿ ಕೆಲಸ ಮಾಡೋದಿಲ್ಲ. ಇದಕ್ಕಾಗಿ ಈ ಅಹಂಕಾರ ಅನ್ನೋದನ್ನು ನಾವು ನಮ್ಮಿಂದ ಸ್ವಲ್ಪ ದೂರ ಇಟ್ಕೋಬೇಕು. ಗುರುತಿಸಿಕೊಳ್ಳದೆ ಜಗತ್ತಲ್ಲಿ ಕೆಲಸ ಮಾಡೋಕ್ಕಾಗೋಲ್ಲ. ಆದರೆ ಸುಮ್ಮನೆ ಕೂತಾಗ ಯಾವ ಗುರುತು ಇಲ್ಲದೆ ಜೀವವಾಗಿ ಕೂತ್ಕೋಬಹುದಾ? ಸುಮ್ಮನೆ ಇಲ್ಲಿ ಕೂತಾಗ ಯಾವ ಗುರುತು ಇಲ್ಲದೆ ಒಂದು ಜೀವವಾಗಿ ಕೂತ್ಕೋಬಹುದಾ? ಜೀವವಾಗಿ ನಿದ್ರೆಯಲ್ಲಿ ಬರೀ ಜೀವವಾಗಿರ್ತೀರಿ ತಾನೆ. ನಿದ್ರೆಯಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾವ ದೇಶ, ಗಂಡೋ ಹೆಣ್ಣೋ ಅಂತ ಅನ್ನೋ ಗೊತ್ತಿರಲ್ಲ. ಈಗಲೂ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೋಬಹುದಾ? ಸ್ವಲ್ಪ ಹೊತ್ತು ಹೇಗೆ ಆ ಥರ ಕೂರೋದು ಅಂತ ಅರ್ಥವಾಗಿ ಬಿಟ್ಟರೆ ಅದನ್ನೇ ನಾವು ಧ್ಯಾನ ಅಂತೀವಿ. ಯಾವ ಗುರುತು ಇಲ್ಲದೆ ಸುಮ್ಮನೆ ಒಂದು ಜೀವವಾಗಿ ಕೂತ್ರೆ ಜೀವನದ ಸತ್ವ ಅರ್ಥವಾಗಿ ಬಿಡುತ್ತೆ. ಈಗ ಜೀವನದ ಸತ್ವನೇ ಅರ್ಥವಾಗ್ತಿಲ್ಲ. ಆ ಗುರುತುಗಳನ್ನೇ ನಾವು ಅಂತ ಅಂದ್ಕೊಂಡಿದ್ದೀವಿ. ಯಾವುದೋ ಒಂದು ಸಮಾಜದಲ್ಲಿ ಬೆಳೆದಿದ್ದರಿಂದ ಯಾವುದೋ ಒಂದು ಗುರುತು ಸಿಕ್ಕಿದೆ. ಆ ಗುರುತನ್ನೇ ನಾವು ಅಂದ್ಕೊಂಡು ಅದಕ್ಕಾಗಿ ಜೀವ ಕೊಡೋಕ್ಕೂ ತಯಾರಿದ್ದೀವಿ. ಈಗ ಈ ಮನಸ್ಸು ಅಂತ ಅಂದುವಲ್ಲ, ಈ ಬುದ್ಧಿ, ಈ ಅಹಂಕಾರ, ಮನಸ್ಸು ಅನ್ನೋದು ಒಂದು ಬೃಹತ್ ಜ್ಞಾಪಕ ಶಕ್ತಿ. ಇದು ನಮಗೆ ಜಾಗೃತ ಸ್ಥಿತಿಯಲ್ಲಿ ಇರೋ ನೆನಪು ಮಾತ್ರ ಅಲ್ಲ. ನಮ್ಮ ಪ್ರಜ್ಞೆಯಲ್ಲಿ ಇಲ್ಲದೇ ಇರೋದು ಎಷ್ಟೋ ನಮ್ಮ ನೆನಪಿನಲ್ಲಿದೆ. ಈಗ ನೀವು ಒಂದು ಬಾಳೆಹಣ್ಣು ತಿಂದರೆ ನೀವು ಗಂಡಸರಾಗಿದ್ದರೆ ಅದು ಗಂಡಸಾಗಿ ಬದಲಾಗುತ್ತೆ, ಹೆಂಗಸಾಗಿದ್ದರೆ ಹೆಂಗಸಾಗಿ ಬದಲಾಗುತ್ತೆ. ಒಂದು ದನಕ್ಕೆ ಕೊಟ್ಟರೆ ಅದೇ ಬಾಳೆಹಣ್ಣು ದನವಾಗಿ ಬದಲಾಗುತ್ತೆ. ಹಾಗಿದ್ರೆ ಇದು ತುಂಬ ಬುದ್ಧಿವಂತ ಬಾಳೆಹಣ್ಣು ಅಂತ ಅನಿಸುತ್ತೆ ನಮಗೆ. ಬಾಳೆಹಣ್ಣಿಗೆ ಬುದ್ಧಿ ಇದೆಯಾ ಅಥವಾ ಅದು ಇಲ್ಲಿದೆಯಾ? ಈಗ ಇದರೊಳಗೆ ಒಂದು ಜ್ಞಾಪಕ ಶಕ್ತಿ ಇದೆ. ಯಾವ ಆಹಾರ ಕೊಟ್ಟರೂ ಈ ರೀತಿ ರೂಪಾಂತರಗೊಳ್ಳುತ್ತೆ. ಆ ದನಕ್ಕೆ ಕೊಟ್ಟರೆ ಆ ರೀತಿ ಬದಲಾಗುತ್ತೆ. ಯಾಕಂದರೆ ಅದರೊಳಗೊಂದು ಜ್ಞಾಪಕ ಶಕ್ತಿ ಇದೆ. ಈಗ ನಾವು ವಿಜ್ಞಾನದಲ್ಲಿ ಇದನ್ನು ಜೆನೆಟಿಕ್ ಮೆಮೊರಿ ಅಂತ ಕರಿಬಹುದು. ಆದರೆ ಮೂಲತಃ ಇದೊಂದು ಜ್ಞಾಪಕ ಶಕ್ತಿ. ಅದರ ಮೇಲೆ ವಿಕಸನದ ನೆನಪುಗಳಿವೆ. ಹೀಗೆ 8 ರೀತಿಯ ನೆನಪುಗಳು ನಮ್ಮ ಮನಸ್ಸಿನಲ್ಲಿವೆ. ಈ ಜ್ಞಾಪಕ ಶಕ್ತಿಯಿಂದಲೇ ನಮ್ಮ ಬುದ್ಧಿ ಹಲವು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದನ್ನು ಮೀರಿ ಚಿತ್ತ ಅನ್ನೋ ಒಂದು ಸ್ಥಿತಿ ಇದೆ. ಈ ಚಿತ್ತ ಅನ್ನೋದರಲ್ಲಿ ಯಾವುದೇ ರೀತಿಯ ನೆನಪು ಇಲ್ಲ. ಇದು ಮೂಲಭೂತವಾಗಿ ಯಾವುದೇ ನೆನಪು ಇಲ್ಲದ ಒಂದು ಅರಿವು ಅಥವಾ ಬುದ್ಧಿವಂತಿಕೆಯಾಗಿ ನಮ್ಮಲ್ಲಿ ಇರುತ್ತೆ. ಈ ನೆನಪು ಅಥವಾ ಜ್ಞಾಪಕ ಶಕ್ತಿ ಅಂದರೆ
ಏನು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಈ ಮನುಷ್ಯ ಹೀಗಿದ್ದಾನೆ ಅಂದರೆ ಇವನಿಗೆ ಈ ಥರದ ನೆನಪುಗಳಿವೆ. ಪಕ್ಕದಲ್ಲಿರೋರು ಯಾಕೆ ಬೇರೆ ಥರ ಇದ್ದಾರೆ ಅಂದರೆ ಅವರಿಗೆ ಇನ್ನೊಂದು ಥರದ ನೆನಪು. ಯಾಕೆ ಇನ್ನೊಂದು ಜೀವ ದನವಾಗಿದೆ, ಕುರಿಯಾಗಿದೆ, ಕಾಗೆ ಆಗಿದೆ, ಅದಕ್ಕೆ ಇನ್ನೊಂದು ಥರದ ನೆನಪುಗಳಿವೆ. ಯಾವ ರೀತಿ ನೆನಪು ಇದರೊಳಗೆ ಇರುತ್ತೋ ಆ ರೀತಿ ಜೀವವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಆದರೆ ಈಗೇನೆಂದರೆ ನಮ್ಮೊಳಗೆ ಈ ನೆನಪುಗಳನ್ನು ಮೀರಿದ ಒಂದು ಬುದ್ಧಿವಂತಿಕೆ ಇದೆ. ನಾವು ಯೋಗದಲ್ಲಿ ಏನು ಹೇಳ್ತೀವಿ ಅಂದರೆ ಈ ಚಿತ್ತ ಅನ್ನೋ ಸ್ಥಿತಿಯ ಜೊತೆ ನಮಗೆ ಸಂಪರ್ಕ ಬೆಳೆದು ಬಿಟ್ಟರೆ ಯಾವುದನ್ನು ದೈವಿಕ ಅಂತೀವೋ ಅದು ನಮಗೆ ಗುಲಾಮ ಆಗುತ್ತೆ. ಯಾಕಂದರೆ ಆಮೇಲೆ ನನ್ನ ಜೀವನ ಹೀಗಿರಬೇಕು, ಹಾಗಿರಬೇಕು, ಇದಾಗಬೇಕು, ಅದಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೆಲ್ಲ ಯೋಚಿಸಬೇಕಿಲ್ಲ. ಅದು ಸುಮ್ಮನೆ ನಡೆಯುತ್ತೆ. ನಮ್ಮ ತರ್ಕಕ್ಕೂ ಮೀರಿದ ಸ್ಥಿತಿಯಲ್ಲಿ ನಮ್ಮ ಜೀವನ ತಾನಾಗಿಯೇ ನಡೆಯುತ್ತೆ. ಆದರೆ ಈ ಸ್ಥಿತಿಗೆ ನಾವು ಬರಬೇಕು ಅಂದರೆ ಮೊದಲು ಈಗ ಮನಸ್ಸನ್ನು ಶಾಂತವಾಗಿ ಇಡೋದೇ ಗೊತ್ತಿಲ್ಲ, ಆನಂದವಾಗಿ ಇಡೋದೇ ಗೊತ್ತಿಲ್ಲ. ಈಗ ಚಿತ್ತ ಮನಸ್ಸು ಅದೆಲ್ಲ ಈಗಲೇ ಆಗಲ್ಲ. ಶಾಂತವಾಗಿ ಇರೋದು, ಆನಂದವಾಗಿ ಇರೋದು ಅಂದರೆ ಅದು ದೊಡ್ಡ ವಿಷಯ ಏನಲ್ಲ. ಆದರೆ ಇವತ್ತಿನ ಜನಕ್ಕೆ ಅದೇ ಅರ್ಥ ಆಗ್ತಿಲ್ಲ. ಸುಮ್ಮನೆ ಒಂದು ಕಡೆ ಶಾಂತವಾಗಿ ಕೂರೋದು ಗೊತ್ತಿಲ್ಲ. ಶಾಂತಿಯೇ ಎಲ್ಲಕ್ಕಿಂತ ಮಿಗಿಲಾದ್ದು ಅಂತ ಬೋಧನೆ ಬೇರೆ ಮಾಡ್ತಿದ್ದಾರೆ. ನಮ್ಮ ಹತ್ರ ಯಾವುದು ಇಲ್ವೋ ಅದು ಮೆಲ್ಲಗೆ ಸ್ವರ್ಗಕ್ಕೆ ಏರಿಬಿಡುತ್ತೆ. 5 ದಿನ ಊಟ ಮಾಡಿಲ್ಲದೆ ಇದ್ದಾಗ ದೇವರು ಬಂದು ನಿಂತರೆ ಏನು ಬೇಕು? ಊಟ ತಾನೇ ಬೇಕು. ಇದು ಹಾಗೆ. ಮನಸ್ಸನ್ನು ನಾವು ಸಂತೋಷವಾಗಿ ಇಟ್ಕೊಳ್ಳದೆ ಹೋದರೆ, ಈ ಮನಸ್ಸನ್ನು ಆನಂದವಾಗಿ ಇಡೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಬೇರೆ ಯಾವ ಉದ್ದೇಶನೂ ಬರಲ್ಲ. ಶಾಂತವಾಗಿ ಇರೋದು, ಸಂತೋಷವಾಗಿ ಇರೋದು ಜೀವನದಲ್ಲಿ ದೊಡ್ಡ ಸವಾಲಾಗಿಬಿಟ್ಟಿದೆ. ಏನೂ ಇಲ್ಲದೆ ಇದ್ದಾಗ 5 ವರ್ಷದ ಮಗುವಾಗಿದ್ದಾಗ ಶಾಂತವಾಗಿ ಆನಂದವಾಗಿ ಇದ್ರಾ ಇಲ್ವಾ? ಈಗ ಏನಾಯಿತು? ಎಲ್ಲನೂ ಚೆನ್ನಾಗೇ ನಡೀತಿದೆಯಲ್ಲ. ಈಗ ನೀವು ಇಲ್ಲಿ ತನಕ ಮಾಡಿದ್ದೆಲ್ಲನೂ, ನಿಮ್ಮ ಓದು, ಕೆಲಸ, ಮದುವೆ, ಮಕ್ಕಳು ಎಲ್ಲನೂ ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ಮಾಡಿದ್ದು. ಆದರೆ ಏನೂ ಇಲ್ಲದೇ ಇದ್ದಾಗಲೇ ಆನಂದವಾಗಿದ್ದ ನೀವು ಈಗ ಎಲ್ಲ ಹೊಂದಿದ ಮೇಲೆ ನಗೋದೇ ಕಷ್ಟವಾಗಿ ಹೋಯ್ತಾ ನಿಮಗೆ? ಈಗ ಅದು ಸರಿ ಸದ್ಗುರು, ಆದರೆ ನಮ್ಮ ಮನೆಯಲ್ಲಿ ಇದೊಂದು ಸಮಸ್ಯೆ ಇದೆ, ಇದು ಹೋಗಿಬಿಟ್ರೆ ನಾನು ತುಂಬ ಆನಂದವಾಗಿ ಇರ್ತೀನಿ. ಒಂದೇ ಒಂದು ಸಮಸ್ಯೆ ಇರೋದು, ಅದು ಹೋದರೆ ಮುಂದಿನ ಸಮಸ್ಯೆ ಯಾವಾಗಲೂ ರೆಡಿ ಇರುತ್ತೆ. ನೋಡಿದ್ದೀರಾ? ಸಮಸ್ಯೆ ಎಲ್ಲ ಕ್ಯೂನಲ್ಲಿ ನಿಂತಿರುತ್ತೆ, ಒಟ್ಟಿಗೆ ಬರಲ್ಲ, ಸಾಲಾಗಿ ನಿಂತಿವೆ. ಒಂದು ಸಮಸ್ಯೆ ಮುಗಿದ ತಕ್ಷಣ ಇನ್ನೊಂದು ರೆಡಿ ಇರುತ್ತೆ, ಇಲ್ವಾ? ಹೌದಾ ಅಲ್ವಾ? ಈಗ ಆನಂದ ಮೊದಲು ಬರೋದಾ ಅಥವಾ ಸಮಸ್ಯೆಗಳಿಲ್ಲದ ಜೀವನ ಮೊದಲು ಬರೋದಾ? ಹೀಗೆ ಒಂದು ದಿನ ನಮ್ಮ ಶಂಕರನ್ ಪಿಳ್ಳೈ ಎಷ್ಟೋ ವರ್ಷಗಳ ನಂತರ ತನ್ನ ಕಾಲೇಜು ಸ್ನೇಹಿತರನ್ನೆಲ್ಲ ಭೇಟಿಯಾದರು. ಅವರೆಲ್ಲ ಒಂದು ಪುಟ್ಟ ಪಾರ್ಟಿ ಮಾಡಿದರು ನಾಗರಕೋಯಿಲ್ನ ಒಂದು ಲೋಕಲ್ ಹೋಟೆಲ್ನಲ್ಲಿ. ಅವರೆಲ್ಲ ಊಟ ಆರ್ಡರ್ ಮಾಡಿದರು. ಇವರು ಸುಮ್ಮನೆ ಕೂತು ಬಿಯರ್ ಕುಡಿತಾಯಿದ್ರು. ಅವರೆಲ್ಲ ತುಂಬ ದಿನಗಳ ಮೇಲೆ ಸೇರಿದ್ರಲ್ಲ, ಹಾಗೆ ಹರಟೆ ಚರ್ಚೆ ಶುರುವಾಯಿತು. ಆರಂಭದಲ್ಲಿ ಹರಟೆ, ಆಮೇಲೆ ಅದು ಚರ್ಚೆ ತಾನೇ. ಚರ್ಚೆ ಏನಂದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಚರ್ಚೆ ಶುರುವಾಯಿತು. ದೊಡ್ಡ ಚರ್ಚೆ ನಡೀತಿದೆ. ಆದರೆ ಶಂಕರನ್ ಪಿಳ್ಳೆ ಒಂದು ಮಾತು ಆಡದೆ ಸುಮ್ಮನೆ ಕುಡಿತಾ ಇದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಗೆಳೆಯರು ನೋಡಿದರು, ಇದೇನು ಒಂದು ಮಾತಾಡದೆ ಹೀಗೆ ಕುಡಿತಿದೀಯಾ? ನಿನಗಿದರಲ್ಲಿ ಆಸಕ್ತಿ ಇಲ್ವಾ? ಹೇಳು, ಮೊದಲು ಯಾವುದು, ಕೋಳಿನ ಮೊಟ್ಟೆನಾ ಅಂತ ಕೇಳಿದರು. ಶಂಕರನ್ ಪಿಳ್ಳೆ ಹೀಗೆ ನೋಡಿ, ನೀವು ಮೊದಲು ಏನು ಆರ್ಡರ್ ಮಾಡಿದ್ದೀರೋ ಅದೇ ತಾನೇ ಮೊದಲು ಬರೋದು ಅಂದ. ನೀವು ಈಗ ಇದನ್ನು ಹೇಳಬೇಕು ನನಗೆ, ಮೊದಲು ಆನಂದವಾದ ಮನಸ್ಸ ಅಥವಾ ಸಮಸ್ಯೆಗಳಿಲ್ಲದ ಜೀವನಾನ? ಆನಂದವಾದ ಮನಸ್ಸಿದ್ದರೆ ಎಂಥದೇ ಪರಿಸ್ಥಿತಿ ಬಂದರೂ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಭಾಯಿಸಬಹುದು. ಸಮಸ್ಯೆ ಇಲ್ಲದ ಬದುಕು ಅಂದರೆ ಏನು? ಬದುಕಿನಲ್ಲಿ ಯಾವ ಸಮಸ್ಯೆನೂ ಇರಲ್ಲ, ಬೇರೆ ಬೇರೆ ಸನ್ನಿವೇಶಗಳು ಇರುತ್ತವೆ, ನಿಭಾಯಿಸೋಕೆ ಗೊತ್ತಿಲ್ಲ. ಮನಸ್ಸಿನಲ್ಲಿ ಸಮತೋಲನ ಇಲ್ಲ ಅಂದರೆ ಏನು ನೋಡಿದರೂ ಭಯ ಆಗುತ್ತೆ, ಏನು ನೋಡಿದರೂ ಬೆಟ್ಟದ ಹಾಗೆ ಕಾಣುತ್ತೆ. ಆರೋಗ್ಯಕರವಾದ ದೇಹ, ಆನಂದವಾದ ಮನಸ್ಸು,
ಚೈತನ್ಯಪೂರ್ಣ ಜೀವಶಕ್ತಿ. ಇವು ಮೂರು ಇದ್ದರೆ ಜೀವನದಲ್ಲಿ ಎಷ್ಟೋ ಸನ್ನಿವೇಶಗಳು ಬರುತ್ತವೆ. ತುಂಬ ಜನ ನನ್ನ ಹತ್ರ ಬರ್ತಾರೆ, ಸದ್ಗುರು ನನಗೆ ಆಶೀರ್ವಾದ ಮಾಡಿ, ನನಗೇನು ಆಗಬಾರ್ದು. ಅಯ್ಯೋ ಮುಟ್ಟಾಳ, ಇದೆಂಥ ಆಶೀರ್ವಾದ? ನನ್ನ ಆಶೀರ್ವಾದ ಏನಂದರೆ ಎಲ್ಲವೂ ಆಗಬೇಕು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನೇನು ನಡಿಬೇಕೋ ಅದೆಲ್ಲನೂ ಆಗಬೇಕು. ಹೌದು ತಾನೇ? ನಡಿಬಾರ್ದ? ಯಾರೂ ಹುಟ್ಟಬಾರ್ದ, ಸಾಯಬಾರ್ದ, ಏನೂ ಆಗಬಾರ್ದ? ನಡಿಬೇಕಾ ಬೇಡವಾ? ಹೀಗೆ ಒಬ್ಬ ತುಂಬ ಶ್ರೀಮಂತರು ಒಂದು ದೊಡ್ಡ ಮನೆ ಕಟ್ಟಿಸಿದರು. ಮನೆ ಕಟ್ಟಿದರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪದ್ಧತಿ ಇದೆ. ಮನೆ ಕಟ್ಟಿದಾಗ ಊರಿನಲ್ಲಿ ಯಾರಾದರೂ ಒಬ್ಬ ಯೋಗಿ ಅಥವಾ ಗುರುಗಳು ಇದ್ದರೆ ಅವರನ್ನು ಕರಿಬೇಕು ಅಂತ. ಒಬ್ಬ ಯೋಗಿ ಆ ಊರಿಗೆ ಬಂದಿದ್ದರು. ಅವರನ್ನು ನೋಡಿದರೆ ತುಂಬ ಸಾಧನೆ ಮಾಡಿರೋ ಹಾಗಿದ್ದಾರೆ ಅಂತ ಅವರನ್ನು ಮನೆಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಕೈಕಾಲು ತೊಳೆದು ಪೂಜೆ ಮಾಡಿ ಎಲ್ಲವನ್ನೂ ಮಾಡಿ ಅವ್ರಿಗೆ ಊಟ ಹಾಕಿ ಆಶೀರ್ವಾದ ಮಾಡಿ ಅಂತ ಗಂಡ ಹೆಂಡತಿ ಬಂದು ಮುಂದೆ ನಿಂತರು. ಆಗ ಯೋಗಿ ಕೈ ಎತ್ತಿ ಹೇಳಿದರು, ಮೊದಲು ನಿಮ್ಮ ತಂದೆ ಸಾಯಲಿ, ಆಮೇಲೆ ನೀವಿಬ್ಬರು ಸಾಯಿರಿ, ಆಮೇಲೆ ನಿಮ್ಮ ಮಗು ಸಾಯಲಿ. ಅಯ್ಯೋ, ಇದೇನು ಆಶೀರ್ವಾದ ಮಾಡಿ ಅಂದರೆ ಮೊದಲು ನಮ್ಮ ತಂದೆ ಸಾಯಲಿ, ಆಮೇಲೆ ನಾವು, ಆಮೇಲೆ ಮಗು ಸಾಯಲಿ ಅಂತೀರಿ, ಇದೆಂಥ ಅಪಶಕುನ ಅಂದರು. ಯೋಗಿಗೆ ಆಶ್ಚರ್ಯ ಆಯಿತು. ಇದೇನು, ನಾನೇನಾದರೂ ತಪ್ಪು ಹೇಳಿದ್ನಾ? ಮೊದಲು ನಿಮ್ಮ ತಂದೆ ಹೋಗಿ, ಆಮೇಲೆ ನೀವು ಹೋಗಿ, ಆಮೇಲೆ ನಿಮ್ಮ ಮಗು ಹೋದರೆ ಜೀವನ ಕ್ರಮವಾಗೇ ನಡೆದಿದೆ ಅಂತಲ್ವಾ? ತಂದೆಗಿಂತ ಮೊದಲು ನೀವೇ ಹೋದರೆ ಅದು ಚೆನ್ನಾಗಿರಲ್ಲ, ನಮಗಿಂತ ಮೊದಲು ನಮ್ಮ ಮಗು ಹೋದರೆ ಅದು ಚೆನ್ನಾಗಿರಲ್ಲ. ಮೊದಲು ತಂದೆ ಹೋದರು, ಆಮೇಲೆ ನಾವು ಹೋದ್ವಿ, ಆಮೇಲೆ ನಮ್ಮ ಮಗು ಹೋಯಿತು ಅಂದರೆ ಜೀವನ ಕ್ರಮಬದ್ಧವಾಗಿ ನಡೆದಿದೆ ಅಂತಲ್ವಾ? ಈಗ ಆನಂದವಾದ ಮನಸ್ಸು ಅನ್ನೋದು ಹೊರಗಿನ ಪರಿಸ್ಥಿತಿಯಿಂದ ಬರೋದಿಲ್ಲ. ನೀವು ಪುಟ್ಟ ಮಗುವಾಗಿದ್ದಾಗ ನಿಮ್ಮ ಹತ್ರ ಏನೂ ಇರಲಿಲ್ಲ. ಆ ಮಕ್ಕಳು ಹೌದು ಹೌದು ಅಂತ ಕೂಗ್ತಿದ್ದಾರಲ್ಲ, ಈಗ ಟೈಮ್ ಆಯಿತು ಅಂತ ಅವರ ಅಮ್ಮ ಕೈ ಹಿಡಿದು ನಡಿ, ಟೈಮ್ ಆಯಿತು, ಹೋಗಿ ಹೋಮ್ವರ್ಕ್ ಮಾಡು ಅಂತಾರೆ. ಆಗ ಹೋಗ್ತಾರೆ. ಲವಲವಿಕೆಯಲ್ಲಿ ಇದ್ದರೂ ಮಲ್ಕೋ ಅಂದರೆ ಮಲ್ಕೋಬೇಕು. ಬೆಳಗ್ಗೆ ತುಂಬ ನಿದ್ರೆ ಬರ್ತಿದ್ರು, ಏಳು ಅಂದರೆ ಏಳಬೇಕು. ಎಷ್ಟೇ ಇಷ್ಟ ಇಲ್ಲದಿದ್ದರೂ ಎಲ್ಲವನ್ನೂ ಮಾಡಬೇಕು. ಮಗುವಾಗಿದ್ದಾಗ ಒಂದು ರೀತಿ ಗುಲಾಮ್ಗಿರಿ ಅಲ್ವಾ? ಗುಲಾಮಗಿರಿಯಲ್ಲಿದ್ದರೂ ಆನಂದವಾಗಿದ್ವಿ. ಈಗ ನಮಗೇನು ಸಮಸ್ಯೆ ಅಂತ ಕೇಳ್ತಿದ್ದೀನಿ. ಇಲ್ಲ ಸದ್ಗುರು, ನನ್ನ ಕೆಲಸ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಗಂಡ ಹೀಗೆ, ನನ್ನ ಅತ್ತೆ. ಅವರೆಲ್ಲ ಇರ್ತಾರೆ. ಆದರೆ ನಮ್ಮ ಮನಸ್ಸು ಹೇಗಿದೆ ಅನ್ನೋದು ತುಂಬ ಮುಖ್ಯ ತಾನೇ. ಇದನ್ನು ಆನಂದವಾಗಿ ಇಟ್ಕೊಳ್ಳೋಕ್ಕೆ ಒಂದು ಯೋಗ. ನಮ್ಮ ಮನಸ್ಸನ್ನು ಹೇಗೆ ಆನಂದವಾಗಿ ಇಟ್ಕೊಳ್ಳೋದು? ಹೇಗೆ ಆನಂದವಾಗಿ ಇರೋದು? ಮನೆಯ ಪರಿಸ್ಥಿತಿ ಹೀಗಿದೆ, ಊರಿನ ಪರಿಸ್ಥಿತಿ ಹಾಗಿದೆ, ಕೆಲಸ ಹಾಗಿದೆ, ನಾನು ಆನಂದವಾಗಿರೋದು ಹೇಗೆ? ಇದೆಲ್ಲ ಶುರು ಆಗೋಕ್ಕೂ ಮುಂಚೆ ನೀವು ಆನಂದವಾಗಿದ್ರಲ್ವಾ? ಇದ್ರಾ ಇಲ್ವಾ? ನಾವು ಆನಂದವಾಗಿರೋದಕ್ಕೆ ಕಂಡೀಷನ್ ಹಾಕ್ಕೋಬೇಕಾ? ಕಂಡೀಷನ್ ಇಲ್ಲದೆ ಇರಬಹುದಾ? ನಮ್ಮ ಆನಂದಕ್ಕೆ ಹೊರಗೆ 100 ಕಂಡೀಷನ್ ಇಟ್ಕೋಬೇಕಾ ಅಥವಾ ಯಾವ ಕಂಡೀಷನ್ನು ಬೇಡವಾ? ಇದು ಆನಂದವಾಗಿದ್ದರೆ ಹೊರಗಿನ ಪರಿಸ್ಥಿತಿಯನ್ನು ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಡೆಸ್ಕೊಂಡು ಹೋಗಬಹುದು. ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸೋ ಒಂದು ಶಕ್ತಿ, ಒಂದು ಸಮತೋಲನ ನಮಗೆ ಇರುತ್ತೆ. ಈಗ ನಿಮಗೆ ಈ ಅವಕಾಶ ಇದ್ದರೆ ನೀವು ಎಂತಹ ಜನರ ಜೊತೆ ಇರಬೇಕು ಅಂತ ಅಂದ್ಕೋತೀರಾ? ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡೋ ಜಾಗಗಳಲ್ಲಿ
ಆನಂದವಾಗಿರೋ ಜನರ ಜೊತೆ ಇರಬೇಕು ಅಂದ್ಕೋತೀರಾ, ಅಥವಾ ಯಾವಾಗಲೂ ದುಃಖದಲ್ಲಿ ಇರೋರ ಜೊತೆ ಇರಬೇಕು ಅಂದ್ಕೊಳ್ತೀರಾ? ಅಯ್ಯಯ್ಯೋ. ಈಗೇನು ಅರ್ಥ ಆಯಿತು ಅಂದರೆ, ಎಲ್ಲರಿಗೂ ಅದೇ ತಾನೇ ಇಷ್ಟ. ನಿಮ್ಮ ಮನೆಯಲ್ಲಿ ಇರೋರಿಗೂ ಅದೇ ಇಷ್ಟ ಅಲ್ವಾ? ನಿಮ್ಮ ಪಕ್ಕದ ಮನೆಯಲ್ಲಿ ಇರೋರಿಗೂ ಅದೇ ಇಷ್ಟ, ನಿಮ್ಮ ಜೊತೆ ಕೆಲಸ ಮಾಡೋರಿಗೂ ಅದೇ ಇಷ್ಟ, ನಿಮ್ಮ ಜೊತೆ ಓದೋರಿಗೂ ಅದೇ ಅಲ್ವಾ ಇಷ್ಟ, ನಿಮ್ಮ ಟೀಚರಿಗೂ ಅದೇ ಇಷ್ಟ ತಾನೇ? ಎಲ್ಲರಿಗೂ ಅದೇ ಇಷ್ಟ ಅಲ್ವಾ? ಈ ಒಂದು ಪುಟ್ಟ ಬದಲಾವಣೆಯನ್ನು ಎಲ್ಲರಿಗೂ ಕೊಟ್ಟು ಬಿಡೋಣವಾ? ನಮ್ಮನ್ನು ಕಂಡ್ರೆ ಎಲ್ಲರೂ ಓ ಇವರು ಆನಂದವಾಗಿದ್ದಾರೆ ಅಂತ ನೋಡೋ ಹಾಗೆ ಮಾಡೋಣವಾ? ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಏನು ಮಾಡಬೇಕು ಅಂದರೆ, ನಾಳೆ ಬೆಳಿಗ್ಗೆ ಎದ್ದಾಗ ಯಾಕೆ ಆನಂದವಾಗಿ ಇರೋಕೆ ಆಗ್ತಿಲ್ಲ ಅಂದರೆ ನೀವು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರಾ. ಸೀರಿಯಸ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸೀರಿಯಸ್ ಅಂದರೆ ಜೀವ ಹೋಗೋಕೆ ರೆಡಿ ಆಗ್ತಿದೆ ಅಂತ. ಯಾಕೆಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೀರಾ ಅಂದರೆ, ಈಗ ಈ ಬ್ರಹ್ಮಾಂಡದಲ್ಲಿ ಈ ಭೂಮಂಡಲ ಅನ್ನೋದು ಒಂದು ಪುಟ್ಟ ಧೂಳಿನ ಕಣದ ಹಾಗೆ. ಆ ಧೂಳಿನ ಕಣದಲ್ಲಿ ಈ ಭೂಮಿ ಅನ್ನೋದು ಅದರಲ್ಲಿ ಒಂದು ಮೈಕ್ರೋ ಧೂಳು. ಆ ಮೈಕ್ರೋ ಧೂಳಿನಲ್ಲಿ ಈ ನಾಗರಕೋಯಿಲ್ ಅನ್ನೋದು ಒಂದು ಸೂಪರ್ ಮೈಕ್ರೋ ಧೂಳು. ಅದರಲ್ಲಿ ನೀವು ಒಬ್ಬ ದೊಡ್ಡ ವ್ಯಕ್ತಿ. ಇದೊಂದು ಸಾಮಾನ್ಯ ಸಮಸ್ಯೆ ಅಲ್ಲ, ಇದು ತುಂಬ ದೊಡ್ಡ ಸಮಸ್ಯೆ. ಇಷ್ಟು ಪುಟ್ಟ ನಾಗರಕೋಯಿಲ್ನಲ್ಲಿ ಇಷ್ಟು ದೊಡ್ಡ ಮನುಷ್ಯ ಅಂದರೆ ಅದು ಅಲ್ಲಿ ಫಿಟ್ ಆಗಲ್ಲ. ಅದಕ್ಕೆ ತಲೆನೋವು. ಏನು ನೋಡಿದರೂ ತಲೆ ಸಿಡಿಯೋ ಹಾಗೆ ಆಗೋದು. ಯಾಕಂದರೆ ನಾನು ಇಲ್ಲದೆ ಪ್ರಪಂಚ ನಡೆಯಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೀರಾ. ನೀವು ಇಲ್ಲದೆ, ನಾನು ಇಲ್ಲದೆ ಪ್ರಪಂಚ ಚೆನ್ನಾಗಿ ನಡೆಯುತ್ತಾ ಇಲ್ವಾ? ನಡೆಯುತ್ತಾ ಇಲ್ವಾ? ನಡೆಯುತ್ತೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡ್ರೆ, ನಾನು ಬರೋಕ್ಕೂ ಮುಂಚೆನೂ ಎಲ್ಲ ಚೆನ್ನಾಗಿ ನಡೀತಿತ್ತು, ನಾನು ಹೋದ ಮೇಲೂ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇರೋವರೆಗೂ ಏನಾದರೂ ಒಳ್ಳೇದು ಮಾಡ್ಕೊಂಡು ಹೋಗೋದು ಅಷ್ಟೇ ತಾನೇ.